ಗೌರಿ ಮದುವೆ ಬೇಡ ಅಂತ ಮದುವೆ ಮಂಟಪದಿಂದ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಚಂಚಲ ಗೌರಿ ಏನಾದ್ರು ಹೋದರೆ ಈ ಮದುವೆ ನಿಂತೇ ಬಿಡುತ್ತೆ. ಹೇಗಾರು ಮಾಡಿ ಗೌರಿ ಮತ್ತು ವಿವೇಕ್ ಮದುವೆ ಮಾಡಿಸ್ಲೇಬೇಕು ಅಂತ ಗೌರಿ ನಿಂತ್ಕೋ, ನೀನೇನಾದ್ರು ಈ ಮದುವೆ ಆಗಲ್ಲ ಅಂದರೆ ನಿನ್ನ ಅಪ್ಪ ಅಮ್ಮ ನಿನ್ನ ಅಕ್ಕ ಓಡೋಗಿದ್ದವಳಲ್ಲ ಎಲ್ಲರನ್ನೂ ಸೇರಿ ಫ್ರಾಡ್ ಕೇಸಲ್ಲಿ ಜೈಲಿಗೆ ಹಾಕಿಸ್ತೀನಿ, ಇಲ್ಲಾಂದರೆ ನಿನ್ನ ತಂದೆ ತಾಯಿ ಎಲ್ಲರ ಮುಂದೆನೂ ನಮ್ಮ ಮನೆಯವ್ರ ಮುಂದೆ ಎಲ್ಲ ಕಾಲಿಗೆ ಬಿದ್ದು ಕೇಳಬೇಕು. ಹಾಗೆ ಮೀಡಿಯಾದವ್ರ ಹತ್ರ ನೀವೇ ಮಾತಾಡಬೇಕು, ಎಲ್ಲ ತಪ್ಪು ನಾವೇ ಮಾಡಿದ್ದು ಅಂತ ಮೀಡಿಯಾದವರಿಗೂ ನೀವು ಹೇಳಬೇಕು. ನೀವು ಮಾಡಿದ ಫ್ರಾಡ್ ಕೇಸಿಗೆ ದಂಡ ಕಟ್ಟಬೇಕು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಗೌರಿ ತಂದೆ ಇದ್ದವರು ವಿವೇಕ್ ಅಜ್ಜನ ಕಾಲಿಗೆ ಬೀಳೋಕೆ ಹೋಗ್ತಾರೆ. ಗೌರಿ ಬೇಡಪ್ಪ, ನೀವೇನು ತಪ್ಪು ಮಾಡಿಲ್ಲ, ನೀವ್ಯಾಕೆ ಕ್ಷಮೆ ಕೇಳ್ತೀರಾ ಅಂತ ಹೇಳ್ತಾಳೆ. ಸರಿ, ನಾನೀಗ ಮದುವೆ ಒಪ್ಕೊಳ್ತೀನಿ ಅಂತ ಗೌರಿ ಮದುವೆ ಒಪ್ಕೊಳ್ತಾರೆ. ಈ ಕಡೆ ವಿವೇಕ್ ಅಜ್ಜ ಅಜ್ಜಿನೂ ವಿವೇಕ್ನ ಹೇಗೋ ಒಪ್ಪಿಸಿ ಮದುವೆ ಮಾಡ್ತಾರೆ. ಅಂತೂ ಇಂತೂ ಗೌರಿ ಹಾಗೂ ವಿವೇಕ್ನ ಮದುವೆ ಅವರಿಬ್ಬರಿಗೆ ಇಷ್ಟ ಇಲ್ಲ ಅಂದರೂ ಆಗುತ್ತೆ. ಅವರಿಬ್ಬರಿಗೂ ಪುರೋಹಿತರು ಬ್ರಹ್ಮಗಂಟನ್ನ ಹಾಕಿ ಹೇಳಿರ್ತಾರೆ. ಎಷ್ಟೋ ಎರಡು ಫ್ಯಾಮಿಲಿಗಳು ಎಷ್ಟೋ ಸಮಸ್ಯೆಗಳಿಂದ ಈ ಮದುವೆ ಆಗ್ತಾ ಉಂಟು, ಆದರೆ ನಿಮ್ಮಿಬ್ಬರ ಮಧ್ಯೆ ಸ್ವರ್ಗದಲ್ಲೇ ನಿಶ್ಚಯ ಆಗಿತ್ತು, ಇಲ್ಲಿ ಬರೀ ಒಂದು ಮದುವೆ ಆಗಬೇಕು ಅನ್ನೋದಷ್ಟೇ ಇದ್ದಿದ್ದು. ಹಾಗಾಗಿ ಬ್ರಹ್ಮ ಸಹ ಈ ಗಂಟನ್ನ ಬಿಚ್ಚೋಕ್ಕಾಗಲ್ಲ ಅಂತ ಎಲ್ಲನೂ ಶಾಸ್ತ್ರದ ಮೂಲಕ ಹೇಳಿ ಅವರಿಬ್ಬರಿಗೆ ಮದುವೆ ಮಾಡಿಸೇ ಬಿಡ್ತಾರೆ. ಈ ಕಡೆ ಗೌರಿ ತಾಯಿ, ನನ್ನನ್ನು ಕ್ಷಮಿಸು ಮಗಳೇ, ನಾನು ನಿನಗೆ ತುಂಬ ಅನ್ಯಾಯ ಮಾಡಿದೆ, ಆದರೆ ನೀನು ಹೋದಲ್ಲಿ ತುಂಬ ಚೆನ್ನಾಗಿರ್ತೀಯ ಅಂತ ಹೇಳ್ತಾರೆ. ತಂದೆನೂ ಅಷ್ಟೇ, ನನಗೆ ಕ್ಷಮಿಸು ಮಗಳೇ, ನನ್ನ ಒತ್ತಾಯಕ್ಕೆ ನಿಂಗೆ ಇಷ್ಟ ಇಲ್ಲ ಅಂದರೂ ಈ ಮದುವೆನ ನಮಗೋಸ್ಕರ ಒಪ್ಕೊಂಡಿದ್ದೀಯ, ನೀನು ನಮ್ಮನೆ ಮಹಾಲಕ್ಷ್ಮಿ, ನೀನು ಯಾವತ್ತೂ ಕಣ್ಣೀರು ಹಾಕಬಾರ್ದು, ನಿನ್ನ ಜೀವನ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಈ ಕಡೆ ವಿವೇಕಿಗೂ ಇಷ್ಟ ಇಲ್ಲ ಅಂದರೂ ಏನೋ ಒಂದು ಒಳ್ಳೆ ರೀತಿಯಲ್ಲಿ ಆಯಿತು ಅಂತ ಹೇಳುವಾಗ ವಿವೇಕ್ ಹೇಳ್ತಾನೆ, ನನಗೆ ಈ ಮದುವೆನೂ ಇಷ್ಟ ಇರಲಿಲ್ಲ, ನೀವು ಅಜ್ಜ ಅಜ್ಜಿ ಹೇಳಿದ್ದಕ್ಕೆ ನಾನು ಹೇಳಿದೆ ಅಂತ ಸೀದಾ ಹೋಗ್ತಾನೆ. ಆವಾಗ ವಿವೇಕ್ ಅಜ್ಜ ಇದ್ದವನು, ಇರಲಿ ಏನೋ ಈಗ ಸಿಟ್ಟಲ್ಲಿದ್ದಾನೆ, ಎಲ್ಲ ಸರಿ ಆಗುತ್ತೆ ಅಂದಾಗ ಆಶಾ ಹೇಳ್ತಾಳೆ, ಹೌದು ನಾವೆಲ್ಲ ಹೇಗೋ ಖುಷಿಲಿದ್ದೀವಿ, ಆದರೆ ಸರಿ ತಕ್ಕಂಗೆ ವಿಚಾರಗಳು ಗೊತ್ತಿಲ್ಲ, ಮನೆಗೆ ಹೋದ್ಮೇಲೆ ಇನ್ನೇನಾಗುತ್ತೋ ಗೊತ್ತಿಲ್ಲಲ್ಲ ಅಂದಾಗ ಚಂಚಲ ಇದ್ದವಳು, ಹೌದು ಇಷ್ಟ ತನಕ ಇಲ್ಲಿ ಎಂಟರ್ಟೈನ್ಮೆಂಟ್ ಸಿಕ್ತು, ಇನ್ನು ಮನೆಗೆ ಹೋದ್ಮೇಲೆ ಇನ್ನೂ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಹೇಳ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.